ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಜಾತಿ ಗಣತಿಗೆ ಆಯಾ ಜಾತಿ ಸಮುದಾಯಗಳ ಮುಖಂಡರುಗಳು ವಿರೋಧ ವ್ಯಕ್ತಪಡಿಸಿದ್ದಾಯಿತು. ಆಯಾ ಜಾತಿ ಸಮುದಾಯದ ಸಚಿವರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾಯಿತು. ಈಗ ಮಠಾಧೀಶರುಗಳ ಸರದಿ. ಜಾತಿ ಗಣತಿಗೆ ಕಾಲಕ್ಕೆ ತಕ್ಕಂತೆ ಮಠಾಧೀಶರುಗಳು ಬೀದಿಗೆ ಬಂದು ಪ್ರತಿಭಟನೆಯನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಿದೆ. ಆದರೆ ಇವತ್ತು ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಮಠಾಧೀಶರುಗಳು ಕೂಡ ತಮ್ಮ ಶಾಸನವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಹೌದು, ಸಿದ್ಧಗಂಗಾ ಮಠದ ಶ್ರೀಗಳು, ಸಾಣೆಹಳ್ಳಿ ಶ್ರೀಗಳು ಸೇರಿದಂತೆ ಶ್ರೀಶೈಲದ ಸ್ವಾಮಿಗಳು, ಹಲವಾರು ಮಠಗಳ ಮಠಾಧೀಶರುಗಳು ಒಕ್ಕೊರಲಿನಿಂದ ಈ ಜಾತಿ ಗಣತಿಯನ್ನ ವಿರೋಧಿಸಿದ್ದಾರೆ. ಅಷ್ಟೇ ಅಲ್ಲ, ಅವೈಜ್ಞಾನಿಕ ಯಾವುದೇ ರೀತಿಯಾದಂತಹ ಸರಿಯಾದ ಮಾಹಿತಿಗಳನ್ನು ಸಂಗ್ರಹಿಸದೆ ಜನಸಂಖ್ಯೆಯನ್ನ ಕಡಿಮೆ ತೋರಿಸುವುದರ ಮೂಲಕ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಂಡು ಜಾತಿಗಳ ನಡುವೆ ಒಂದು ರೀತಿಯ ಕಲಹದ ಸಂದರ್ಭವನ್ನ ಸೃಷ್ಟಿ ಮಾಡೋದು ಸರಿ ಅಲ್ಲ ಅಂತ ಈಗ ಮಠಾಧೀಶರುಗಳು ಕೂಡ ತಮ್ಮ ಶಾಸನವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಮಠಾಧೀಶರುಗಳ ಈ ವಿರೋಧವನ್ನ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಸ್ವೀಕರಿಸುತ್ತೆ? ಜಾತಿ ಗಣತಿ ಮುಗಿದ ಅಧ್ಯಾಯನ ಅಥವಾ ಇದು ಆರಂಭ ಅಷ್ಟೇನಾ? ಇನ್ನು ಬಹಳಷ್ಟು ಈ ವಿಚಾರದಲ್ಲಿ ಜಟಾಪಟಿಗಳು ನಡೆಯೋದು ಬಾಕಿ ಇದೆಯಾ? ಪ್ರಬಲ ಮಠಗಳ ಮಠಾಧೀಶರುಗಳ ಈ ವಿರೋಧ ನಿಜಕ್ಕೂ ಕೂಡ ಜಾತಿ ಗಣತಿಗೆ ಇತಿಶ್ರೀ ಹಾಡುತ್ತಾ? ಇತಿಹಾಸ ಏನು ಹೇಳುತ್ತೆ? ಇಲ್ಲಿಯವರೆಗೆ ನಡೆದಂತಹ ಜಾತಿ ಗಣತಿಯ ಹಲವಾರು ಆಯೋಗಗಳ ವರದಿಯ ಸಂದರ್ಭದಲ್ಲೂ ಇದೇ ರೀತಿಯಾದಂತಹ ವಿರೋಧ ಮಠಾಧೀಶರುಗಳಿಂದ ವ್ಯಕ್ತವಾಯಿತು. ಆದರೆ ಈಗಿನ ಕಾಲಘಟ್ಟದಲ್ಲಿ ಅದು ಕೂಡ ಮತ ಬ್ಯಾಂಕನ್ನು ಸೃಷ್ಟಿಸೋದ್ರಲ್ಲಿ ಮಠಗಳ ಪಾತ್ರವನ್ನು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇವತ್ತಿನ ವಿಶೇಷ ರಾ ಡಿಬೇಟ್ನಲ್ಲಿ ನಾವು ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದೇ ಕ್ಷಣದ ಸ್ಪೆಷಲ್ ಶ್ರೀಗಳ ಜಾತಿ ಶಾಸನ.